ಸರ್ ಪುನಃ ಬೇಕಿತ್ತ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆ. ಮತ್ತೊಂದು ಸಿಎಂ ಇಬ್ರಾಹಿಂ ಅವರೇ ಹೇಳಿರುವಂಥದ್ದು, ಇದು ಮ್ಯಾನ್ ಪವರ್ ಮನಿ ಪವರ್ ಎಲ್ಲ ವೇಸ್ಟ್ ಆಗುತ್ತೆ, ಎರಡೇ ವೇಸ್ಟ್ ಆಗಿದೆ, ಇನ್ನಷ್ಟು ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಅನಿವಾರ್ಯ. ನಾನು ಬೇರೆಯವರ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ತೀರ್ಮಾನ ಮಾಡಿದೆ. ಅದಕ್ಕೆ ಕಾರಣಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು, ಅನೇಕ ಜನಾಭಿಪ್ರಾಯದಲ್ಲಿ ಅನೇಕ ಜನ, ಅನೇಕ ಸಮುದಾಯಗಳು, ಅನೇಕ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಈ ನೀವು ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಅನೇಕ ಸಮುದಾಯಗಳ ಅಂಕಿಅಂಶಗಳು ಸರಿಯಾಗಿಲ್ಲ, ನಾವು 4 ಲಕ್ಷ ಇದ್ದೇವೆ, ನೀವು 3.5 ಲಕ್ಷ ಇದ್ದೇವೆ ಅನ್ನೋ ಉದಾಹರಣೆಗೆ ಹೇಳ್ತೇನೆ. ಆ ರೀತಿ ಕಡಿಮೆ ಇದೆ ನಮ್ಮ ಜನಸಂಖ್ಯೆ, ಹೆಚ್ಚಿದ್ದೇವೆ ನಾವು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆಮೇಲೆ ಎರಡನೇ ಕಾರಣ ಏನು ಅಂತೇಳಿದರೆ, ಇದು 10 ವರ್ಷ ಹಳೆಯ ಡೇಟಾ ಇದೆ. 10 ವರ್ಷದ ಹಿಂದೆ ನಾವು ಎನ್ಯುಮರೇಷನ್ ಮಾಡಿದ್ದದ್ದು. ಹಾಗಾಗಿ ಈಗ ಸುಮಾರು 1.5 ಕೋಟಿ ಜನಸಂಖ್ಯೆ ಆ್ಯಡ್ ಆಗಿದೆ. ಅದನ್ನು ಕೂಡ ನೀವು ಗಣನೆಗೆ ತಗೊಂಡು ನೀವು ತೀರ್ಮಾನ ಮಾಡಿ ಹಾಗೆ ಅಂತೇಳಿ ಅನೇಕ ಜನ ಸಲಹೆಗಳನ್ನು ಕೊಟ್ಟಿದ್ದರು. ಅದನ್ನು ಪರಿಗಣಿಸಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಜನರ ಸಲಹೆ ಪರಿಗಣಿಸಿ ಅಲ್ಲ, ನಿಮ್ಮ ಹೈಕಮಾಂಡ್ ಸಲಹೆ ಪರಿಗಣಿಸಿ ಅದು ಕೂಡ ಇದೆ. ಹೈಕಮಾಂಡ್ನವರು ಅದೇ ನಮ್ಮ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡೇ ಹೈಕಮಾಂಡ್ ಹೇಳಿರೋದು. ಅಲ್ಲ, ಆದರೆ ಅದನ್ನು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಕಾಂತರಾಜ್ ಅವರು ಹೇಳಿದ್ದಾರೆ, ಆಮೇಲೆ ಹೆಗ್ಡೆ ಅವರು ಹೇಳಿದ್ದಾರೆ. ಹಾಗಾಗಿ ಅದನ್ನು ಈಗ ಮೂಲೆ ಗುಂಪು ಆದಾಗಿಲ್ವಾ? ಅದು ಇಲ್ಲ, ಮೂಲೆ ಗುಂಪು ಆಗೋದಿಲ್ಲ. ವೈಜ್ಞಾನಿಕವಾಗಿ ಅವರೇನು ಫೌಂಡೇಶನ್ ಹಾಕಿದ್ದಾರೆ, ತಳಪಾಯ ಹಾಕಿದ್ದಾರೆ, ಅಡಿಪಾಯ ಹಾಕಿದ್ದಾರೆ, ಅದರ ಆಧಾರದ ಮೇಲೆ ನಾವು ಮುಂದುವರಿಸ್ತೀವಿ. ಯಾಕೆಂದರೆ ಈಗ 1.5 ಕೋಟಿ ಜನ ಆ್ಯಡ್ ಆಗಿದ್ದಾರಲ್ವಾ, ಆ 1.5 ಕೋಟಿ ಜನರನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೋಬೇಕಲ್ವಾ. ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೇ ಇಲ್ಲ. ವೈಜ್ಞಾನಿಕವಾಗಿ ಮಾಡಿದ್ದು ಈ 1.5 ಕೋಟಿ ಜನ ಆ್ಯಡ್ ಆಗಿರೋದನ್ನು ಕೂಡ ಸೇರಿಸಬೇಕು ಅಂತ ಅಷ್ಟೇ. ಅಂದ್ರೆ ಈಗ ಬರೇ ಗಣತಿ ಮಾತ್ರ ನಡೀತದೆ, ಹಿಂದಿನ ಇಲ್ಲ, ಗಣತಿ ಮಾತ್ರ. ನೋಡಿ, ನಾವು ಮಾಡಿರ್ತಕ್ಕಂಥದ್ದು ಅವರ ಸ್ಥಿತಿಗತಿಗಳನ್ನು, ಜನಸಮುದಾಯದ ಸ್ಥಿತಿಗಳನ್ನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಸೆಸ್ ಮಾಡಿದ್ದೇವೆ. ಆ ವರದಿಯಲ್ಲಿ ಒಂದು ಏನು ಹೇಳಿದ್ದಾರೆ ಅಂತೇಳಿದರೆ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಅಥವಾ ನ್ಯಾಯಸಮ್ಮತವಾಗಿ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಈಗ ಸೆನ್ಸಸನ್ನು ಪ್ರಾರಂಭ ಮಾಡ್ತಾರೆ, ಆದ್ದರಿಂದ ನೀವು ಯಾಕೆ ಮತ್ತೆ ಮಾಡ್ತೀರಿ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅದರಲ್ಲಿ ನಾವು ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಮಾಡ್ತಾ ಇಲ್ಲ, ಓನ್ಲಿ ಅವರು ಸೆನ್ಸಸ್ ಮಾತ್ರ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಶೈಕ್ಷಣಿಕವಾಗಿ ಮಾಡ್ತಾ ಇದೆ, ಸಾಮಾಜಿಕವಾಗಿಯೂ ಮಾಡ್ತಾ ಇದೆ. ಇದಕ್ಕೆ ಹೈಲೈಟ್ ಆಗುತ್ತೆ ಮೊದಲಿನ ಹಾಗೆ. ಹೌದಲ್ಲ, ಜಾತಿ ಗಣತಿ ಅಥವಾ ಇದಕ್ಕಿಂತ ಅದರ ಜೊತೆಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಒಂದು, ಅದರ ಜೊತೆಯಾಗಿ ಅಂಕಿಅಂಶಗಳನ್ನು ಕೂಡ ತರಬೇಕು ಅಂತಕ್ಕಂಥದ್ದು ಒಂದು. ಎರಡು ಭಾಳ ಮುಖ್ಯವಾದಂಥ ಉದ್ದೇಶದಿಂದ ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.